ಜೂನ್ 12ರಂದು ಮಠ ಮಧ್ಯಾಹ್ನ ಗುಜರಾತ್ನ ಅಹಮದಾಬಾದ್ನಲ್ಲಿ ಘನಘೋರ ದುರಂತವೊಂದು ಸಂಭವಿಸಿತು. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಸ್ಥಳೀಯ ಪೊಲೀಸರು ರಕ್ಷಣಾ ಕಾರ್ಯಾಚರಣೆಗೆ ಮುಂದಾಗಿದ್ರು. ಅದೇ ವೇಳೆ 56 ವರ್ಷದ ಉದ್ಯಮಿ ರಾಜು ಪಟೇಲ್ ಕೂಡ ನಿರ್ಭೀತಿಯಿಂದ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಕೈಜೋಡಿಸಿದ್ರು. ರಾಜು ಪಟೇಲ್ ದುರಂತ ನಡೆದ ಸ್ಥಳಕ್ಕೆ ಆಗಮಿಸಿದಾಗ ಇಡೀ ಪ್ರದೇಶ ದಟ್ಟ ಹೊಗೆಯಿಂದ ಆವರಿಸಿತ್ತು. ಬೆಂಕಿಯ ಜ್ವಾಲೆಯ ನಡುವೆ ಹಲವರು ಸಹಾಯಕ್ಕಾಗಿ ಕಾದು ಕೂತಿದ್ರು. ಈ ವೇಳೆ ಬೆಂಕಿಯ ಕೆನ್ನಾಲಿಗೆಯನ್ನ ಸೇರಿಕೊಂಡು ಗಾಯಾಳುಗಳನ್ನ ರಕ್ಷಿಸಿ ಆಸ್ಪತ್ರೆಗೆ ಸ್ಥಳಾಂತರಿಸೋಕೆ ಸಹಾಯವನ್ನ ಮಾಡಿದ್ರು. ಇವರು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ದುರಂತ ನಡೆದ ಸ್ಥಳದಲ್ಲಿ ಅವಶೇಷಗಳ ನಡುವೆ ಇದ್ದ ಚಿನ್ನಾಭರಣ, ನಗದು ಇತರೆ ದಾಖಲೆಗಳನ್ನ ಸಂಗ್ರಹಿಸಿದ್ರು. ಅವಶೇಷಗಳಡಿ ಸಿಕ್ಕಿದ್ದು 50, 100 ಅಲ್ವೇ ಅಲ್ಲ, 500 ಗ್ರಾಂ ಚಿನ್ನವೂ ಅಲ್ಲ, ಬದಲಾಗಿ 70 ತೊಲೆ ಅಂದ್ರೆ ಬರೋಬ್ಬರಿ 700 ಗ್ರಾಂ ತೂಕದ ಬಂಗಾರ ಪತ್ತೆಯಾಗಿದೆ. ಬಳಿಕ ಅವಶೇಷಗಳಡಿ ಸಿಕ್ಕಿದ್ದೆಲ್ಲವನ್ನ ತನಿಖಾ ಅಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ. ದುರಂತ ನಡೆದ ದಿನ ಏನಾಯಿತು ಅನ್ನೋದನ್ನ ಸ್ವತಃ ರಾಜು ಪಟೇಲ್ ವಿವರಿಸಿದ್ದಾರೆ. ವಿಮಾನ ಪತನವಾದ ಮೊದಲ 15ರಿಂದ 20 ನಿಮಿಷಗಳ ಕಾಲ ನಾವು ಹತ್ತಿರ ಬರೋಕೆ ಸಾಧ್ಯವಾಗಲಿಲ್ಲ. ಬೆಂಕಿ ತುಂಬಾ ತೀವ್ರವಾಗಿತ್ತು. ಅಗ್ನಿಶಾಮಕ ದಳ, ಆಂಬ್ಯುಲೆನ್ಸ್ಗಳು ಬಂದ ನಂತರ ನಾವು ಸಹಾಯ ಮಾಡೋಕೆ ಧಾವಿಸಿದ್ವು. ಅಲ್ಲಿ ಯಾವುದೇ ಸ್ಟ್ರೆಚರ್ಗಳು ಇರಲಿಲ್ಲ. ಗಾಯಾಳುಗಳನ್ನ ಆಂಬ್ಯುಲೆನ್ಸ್ಗಳಿಗೆ ಸಾಗಿಸೋಕೆ ಸೀರೆ ಮತ್ತು ಬೆಡ್ಶೀಟ್ಗಳನ್ನ ಬಳಸಲಾಯಿತು ಅಂತ ತಿಳಿಸಿದ್ದಾರೆ. ಅಂದು ಸಂಜೆ 4 ಗಂಟೆಯ ಹೊತ್ತಿಗೆ ರಕ್ಷಣಾ ಕಾರ್ಯ ಬಹುತೇಕ ಪೂರ್ಣಗೊಂಡಿತ್ತು. ರಾಜು ಪಟೇಲ್ ಮತ್ತು ಅವರ ತಂಡ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಂತಹ ಸುಟ್ಟ ಚೀಲಗಳನ್ನ ಶೋಧಿಸೋಕೆ ಆರಂಭಿಸಿದ್ರು. ಈ ವೇಳೆ 70 ತೊಲೆ ಚಿನ್ನದ ಆಭರಣಗಳು ಸಿಕ್ಕಿವೆ ಮತ್ತು 80,000 ರೂಪಾಯಿ ನಗದು, ಭಗವದ್ಗೀತೆಯ ಪ್ರತಿ ಮತ್ತು ಪಾಸ್ಪೋರ್ಟ್ಗಳು ಸಹ ಸಿಕ್ಕಿದ್ವು ಅಂತ ಹೇಳಿಕೊಂಡಿದ್ದಾರೆ. ಅವುಗಳನ್ನ ಅಧಿಕಾರಿಗಳಿಗೆ ಒಪ್ಪಿಸಿದ್ವು ಅಂತ ರಾಜು ಪಟೇಲ್ ಹೇಳಿಕೊಂಡಿದ್ದಾರೆ.